ಸೊ ಇದನ್ನು ಕೊಯ್ದುಬಿಟ್ಟು ಹೇಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಿನ್ನೋದು ಅಂತ ನೋಡೋಣ ಬನ್ನಿ. ಸೊ ಇವಾಗ ಒಂದು ಸ್ವಲ್ಪ ಕ್ಲೀನಾಗಿ ಜೀಗ್ಬಿಟ್ಟು ಎಲ್ಲನೂ ಸ್ವಲ್ಪ ಸ್ಪೀಡಾಗಿ ವಿಡಿಯೋ ಸ್ವಲ್ಪ ಫಾಸ್ಟ್ ಇಟ್ಟಿರ್ತೀನಿ ನಾನು, ಬೇಗ ಬೇಗ ಸ್ಪೀಡಾಗಿ ಕೊಯ್ಯೋ ಥರ. ಲೆಂತಿ ಆದರೆ ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ. ಸೊ ಫಿನಿಶ್ ಆಗ್ತಾ ಬಂತು, ಫುಲ್ ಕಂಪ್ಲೀಟ್ ಆಯಿತು ಕೊಯ್ದಿದ್ದೀಗ. ನೆಕ್ಸ್ಟ್ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಉದ್ದುದ್ದಕ್ಕೆ ಪೀಸುಗಳು. ಸೊ ಕಟ್ ಮಾಡಿಕೊಂಡು ಎಷ್ಟು ಪ್ಲೇಟ್ ಆಗುತ್ತೆ ಚೆಕ್ ಮಾಡಿಬಿಟ್ಟು ನೋಡೋಣ. ನೋಡಿ ಒಳಗಡೆ ಬೀಜನೇ ಇಲ್ಲ, ಫುಲ್ ಕ್ಲಿಯರ್ ಆಗಿದೆ. ಒಂದು 10-15 ಬೀಜ ಇದೆ ಅಷ್ಟೇ. ಸೂಪರಾಗಿದೆ, ಟೇಸ್ಟ್ ಮಾತ್ರ ಫುಲ್ಲು ಹಣ್ಣಾಗಿರೋ ತಿಂದರೆ ಟೇಸ್ಟ್ ಇರಲ್ಲ. ಸೊ ಈ ರೀತಿಯಾಗಿ ಸ್ವಲ್ಪ ಅರ್ಧಂಬರ್ಧಂ ಹಣ್ಣಾಗಿರುತ್ತಲ್ಲ, ಅದು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ. ಫುಲ್ ಹಣ್ಣಾಗಿದ್ದರೆ ಫುಲ್ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಚಿಕ್ಕ ಚಿಕ್ಕದಾಗಿ ಪೀಸುಗಳು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಮತ್ತು ಸ್ಮಾಲ್ ಪೀಸಸ್ ಮಾಡ್ತಾಯಿದ್ದೀನಿ. ಒಂದು 4 ಪ್ಲೇಟ್ ಆಗುತ್ತೆ ಟೋಟಲ್ಲು. ಒಂದಾಗಿದೆ, ಸೆಕೆಂಡು ಹಾಗೆ ಒಂದು 4 ಪ್ಲೇಟ್ ಮಾಡ್ತೀನಿ. ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹೊಸ ಚಾನಲ್ಲು. ಸೊ ನಿಮ್ಮ ಒಂದು ಸಪೋರ್ಟ್ ಸಿಕ್ಕಿದ್ರೆ ನಮಗೆ ವ್ಯೂವರ್ಸು ಜಾಸ್ತಿ ಆಗ್ತಾರೆ. ಫೈನಲಿ ಕಟ್ ಮಾಡಿದ್ದಾಯಿತು ಎಲ್ಲನೂ. 4 ಪ್ಲೇಟ್ ಆಯಿತು. ನಾನು ಒಂದು ಪ್ಲೇಟ್ ತೊಗೊಂಡು ನಾನು ಬಂದಿದ್ದೀನಿ ಸಪ್ರೇಟಾಗಿ ತಿನ್ನೋಣ ಅಂತ. ಸೊ ಟೇಸ್ಟ್ ಮಾತ್ರ ಸೂಪರಾಗಿದೆ ತಿನ್ನೋಕ್ಕೆ. ಫುಲ್ ಹಣ್ಣಾಗಿದ್ದರೆ ಫುಲ್ಲು ಸ್ವೀಟಾಗಿರುತ್ತೆ, ಅಷ್ಟೊಂದು ಇಷ್ಟ ಆಗಲ್ಲ, ಕೈಯೆಲ್ಲ ಗಲೀಜಾಗುತ್ತೆ. ಸ್ವಲ್ಪ ಮೀಡಿಯಮು ಅರ್ಧ ಟೇಸ್ಟ್ ಚೆನ್ನಾಗಿದ್ದರೆ ಸೂಪರಾಗಿರುತ್ತೆ ತಿನ್ನೋಕ್ಕೆ. ನನಗಿಷ್ಟ ಆಯ್ತು ಈ ಥರ ಅರ್ಧಂಬರ್ಧಂ ಹಣ್ಣಾಗಿರೋದು ತಿನ್ನೋದಕ್ಕೆ. ಅಕಸ್ಮಾತ್ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗಿದರೆ.